ಈ ಒಂದು ಧರ್ಮ ಸಂರಕ್ಷಣಾ ಒಂದು ಸಮಾವೇಶ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಈಗಿನ ತನಿಖೆಯಲ್ಲಿ ನಡೀತಾ ಇದೆ ಎಲ್ಲ ಹಗರಣವು ಎಲ್ಲ ಏನು ಪ್ರಕ್ರಿಯೆಗಳು ಒಂದು ಹಿಂದೂ ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿ ಷಡ್ಯಂತ್ರವನ್ನು ಅರ್ಬನ್ ನಕ್ಸಲ್ಸ್ಗಳು ಜಿಹಾದಿಗಳು ಅದೇ ರೀತಿಯಲ್ಲಿ ಹಿಂದೂ ವಿರೋಧಿಗಳು ಸಾಮ್ಯವಾದಿಗಳು ಕಮ್ಯುನಿಸ್ಟ್ಗಳು ಮಾಡ್ತಾ ಇದ್ದೀವಿ ಎಲ್ಲವೂ ಸಹ ಬಯಲಾಗಿದೆ. ಹಾಗಾಗಿ ಇವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಈ ತನಿಖೆಯನ್ನು ಇದರ ಹಿಂದೆ ಒಂದು ಇಂಟರ್ಸ್ಟೇಟು ಅಂತಾರಾಷ್ಟ್ರೀಯ ಅಜೆಂಡಾ ಇದೆ. ಈ ಅಜೆಂಡಾದ ಮೇಲೆ ತನಿಖೆ ಆಗಬೇಕು. ಈ ತನಿಖೆಯನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು. ಯಾರು ಅಪಮಾನವನ್ನು ಮಾಡಿದರೆ ಅವರಿಗೆ ಅತ್ಯಂತ ಕಠೋರವಾದಂಥ ಶಿಕ್ಷೆ ಆಗಬೇಕು. ಹಾಗಾಗಿ ಈ ಎಲ್ಲ ಒಂದು ಆಯಾಮಗಳ ಇಟ್ಕೊಂಡು ನಾವೆಲ್ಲ ಸಂಘಟನೆಯರು ಕ್ಷೇತ್ರ ಸಂರಕ್ಷಣಾ ಸಮಿತಿ ಮೋಹನ್ ಗೌಡ್ರು ಮೊದಲಿಂದನೂ ಕೂಡ ಧರ್ಮಸ್ಥಳದ ಪರವಾಗಿ ಮೊದಲಿಂದಲೂ ನಾವು ಯಾವಾಗ ಕ್ಷೇತ್ರದ ನಾವು ಕಾರ್ಯವನ್ನು ನೋಡಿದಾಗ ಕ್ಷೇತ್ರದ ಜೊತೆಗೆ ಜೋಡಿಸಿಕೊಂಡು ನಾವು ಕಾರ್ಯವನ್ನು ನೋಡ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಧರ್ಮಸ್ಥಳದ ಸಂಘ ಸಂಸ್ಥೆಗಳು ಹೆಗಡೆಯವರ ಪೂರ್ಣ ಪರಿಚಯ ನಮಗಿದೆ. ಹಾಗಾಗಿ ಇವತ್ತು ಅವಿಚ್ಛಿನ್ನವಾಗಿ ಕಾರ್ಯವನ್ನು ಧರ್ಮಸ್ಥಳ ಮಾಡ್ತಾ ಇದೆ. ಅವ್ರ ಜೊತೆಗೆ ನಾವು ಸಮಸ್ತ ಸಂಘಟನೆಗಳು ಜೋಡಣೆ ಆಗ್ತವೆ. ಓಕೆ, ಸೊ ಈ ಒಂದು ಧರ್ಮ ಸಂರಕ್ಷಣಾ ವೇದಿಕೆಯಿಂದ ಅಥವಾ ಆ ಒಂದು ಸಮಾವೇಶದಿಂದ ಏನು ಹೇಳೋಕೆ ಇಷ್ಟಪಡ್ತೀರಾ? ಒಟ್ಟಾರೆ ನಾವು ಹೇಳುವಂಥದ್ದು ಧರ್ಮಸ್ಥಳದ ಜೊತೆಗೆ ಕರ್ನಾಟಕದ 6 ಕೋಟಿ ಕನ್ನಡಿಗರು ಇದ್ದೇವೆ. ಧರ್ಮಸ್ಥಳ ನಮ್ಮ ಶ್ರದ್ಧಾಸ್ಥಾನ. ಧರ್ಮಸ್ಥ ಮೇಲೆ ಅಟ್ಯಾಕ್ ಆದರೆ ನಮ್ಮ ಧರ್ಮದ ಮೇಲೆ, ನಮ್ಮ ಶ್ರದ್ಧೆ ಮೇಲೆ, ನಮ್ಮ ಆತ್ಮದ ಮೇಲೆ ಅಟ್ಯಾಕು. ಹಾಗಾಗಿ ಅದನ್ನು ಯಾವತ್ತೂ ಸಹಿಸೋದಿಲ್ಲ. ಯಾವತ್ತೂ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ. ಈಗ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಬಣ್ಣ ಬಯಲಾಗಿದೆ. ಯಾರು ಕೇಸ್ ಕೊಟ್ಟಿದ್ರು ಅದು ರಿಟರ್ನ್ ಆಗಿದೆ. ಸೊ ಇದ್ರ ಬಗ್ಗೆ ಅಂದರೆ ಯಾರ್ಯಾರು ಷಡ್ಯಂತ್ರವನ್ನು ಮಾಡಿದ್ರಲ್ಲ, ಈಗ ಸುಜಾತ ಭಟ್ ಒಂದು ನಕಲಿ ಕ್ಯಾರೆಕ್ಟರ್ನ ತೆಗೆದುಕೊಂಡು ಬಂದಿದ್ದರು, ಸಾಮ್ಯವಾದಿಗಳನ್ನು ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅದು ಎಲ್ಲವೂ ಸಹ ಇವತ್ತು ಬಯಲಾಗಿದೆ. ಇವತ್ತು ಮಾಧ್ಯಮಗಳೇ ಅವರ ಸತ್ಯ ಶೋಧನೆಯನ್ನು ಮಾಡಿ ಅವರ ನಿಜ ಬಣ್ಣವನ್ನು ಬಯಲು ಮಾಡಿದರೆ. ನಾವೀಗ ಹೇಳ್ತಾ ಇರುವಂಥದ್ದು ಯಾರು ಷಡ್ಯಂತ್ರ ಮಾಡಿದರೆ ಅವರಿಗೆ ಆ ಷಡ್ಯಂತ್ರ ಮಾಡಿದವರು, ಅದಕ್ಕೆ ಆರ್ಥಿಕ ಸಹಾಯ ಮಾಡಿದವರು, ಬ್ರೈನ್ ವಾಶ್ ಮಾಡಿದವರು ಸಹಾಯ ಎಲ್ಲವನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು. ಅವರಿಗೆ ಕಠೋರವಾದಂಥ ಶಿಕ್ಷೆ ಆಗಬೇಕು ಹೇಳೋ ಆಗ್ರಹವನ್ನು ನಮ್ಮೆಲ್ಲರ ಒಕ್ಕೊರಲಿನ ಒಂದು ಬೇಡಿಕೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.